ಬಾಲ್ರಾಜ್ ಅಖಾಡಕ್ಕಿಳಿದ್ರೆ ಎಂತ ರಾಕ್ಷಸ ಆಗ್ತಾನೆ ಅಂತ ಗೊತ್ತಿರೋದ್ರಿಂದ ಅಕ್ರಮ್, ನೋ ನೋ ಟೈಗರ್, ಒಂದ್ ನಿಮಿಷ, ನಿನ್ನನ್ನ ನೀನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ದುಡುಕ್ಬೇಡ ಅಂತ ಸಾಮ್ರಾಟ್ನ ತಡೆಯೋದಕ್ ನೋಡ್ದ. ಇಲ್ಲ ಅಂಕಲ್, ನಾನ್ ಒಂದ್ಸಲ ಡಿಸೈಡ್ ಮಾಡೋದ್ಮೇಲೆ ಮುಗೀತು, ಲೆಟ್ ಮಿ ಫೈಟ್. ಇವತ್ತು ಬಾಲ್ರಾಜ್ ನನ್ ಮುಂದೆನೆ ನನ್ನ ಐಡೆಂಟಿಟಿ ಬಗ್ಗೆ ಕ್ವಶನ್ ಮಾಡಿದ್ದಾರೆ, ನಾಳೆ ಇನ್ಯಾರೋ ನನ್ ಬೆನ್ ಹಿಂದೆ ಕ್ವಶನ್ ಮಾಡ್ತಾರೆ. ನಾನೇ ಸಂಜಯ್ ಮಗ ಟೈಗರ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ. ಸಾಮ್ರಾಟ್ ನಡೆ ನುಡಿ ಎಲ್ಲ ಸಂಜಯ್ ತರಾನೇ ಇತ್ತು. ಅವನು ಅಷ್ಟೇ, ಒಂದು ಸಲ ನಿರ್ಧಾರ ಮಾಡ್ದ ಅಂದ್ರೆ ತಲೆ ಮೇಲ್ ತಲೆ ಹೋದ್ರೂ ಅವ್ನು ಬದಲಾಯಿಸ್ತಾ ಇರ್ಲಿಲ್ಲ. ಸರಿ ಟೈಗರ್, ಆಲ್ ದ ಬೆಸ್ಟ್ ಅಂತ ಹೇಳಿ ಅಕ್ರಮ್ ಮೇಲೆದ್ದ. ಸುಮಾರು 1 ಗಂಟೆ ನಂತರ ಅವ್ರು 3 ಜನ ಬಾಲ್ರಾಜ್ನ ಪ್ರೈವೇಟ್ ಫೈಟಿಂಗ್ ಅಖಾಡಕ್ ಬಂದ್ರು. ಇದೇ ರಿಂಗ್ ನಲ್ಲಿ ಬಾಲ್ರಾಜ್ ಅದೆಷ್ಟೋ ಘಟಾನುಘಟಿಗಳಿಗೆ ಮಣ್ಮುಗ್ಸಿದ್ದ. ಇವತ್ತು ಸಾಮ್ರಾಟ್ ಸ್ಥಿತಿನೂ ಅದೇ ಆಗುತ್ತೆ ಅನ್ನೋ ಹುಮ್ಮಸ್ನಲ್ಲಿ ಬಾಲ್ರಾಜ್ ಕೋಟು, ಶೂಸ್, ವಾಚ್ನೆಲ್ಲ ಬಿಚ್ಚಿ ರೆಡಿ ಆದ. ಆ ಕಡೆ ಸಾಮ್ರಾಟ್ ಕೂಡ ಶರ್ಟ್ ಸ್ಲೀವ್ಸ್ ಮಡ್ಚ್ಕೊಂಡು ರೆಡಿ ಆದ. ಇನ್ನೇನು ಇಬ್ರು ಅಖಾಡಕ್ಕೆ ಇಳಿಬೇಕು ಅನ್ನೋಷ್ಟರಲ್ಲಿ ಬಾಲ್ರಾಜ್, ಮತ್ತೊಂದ್ಸಲ ಯೋಚನೆ ಮಾಡು ಸಾಮ್ರಾಟ್, ನಾನ್ ಇದುವರೆಗೂ ಈ ಅಖಾಡದಲ್ಲಿ ಸೋತಿರೋ ಉದಾಹರಣೆನೇ ಇಲ್ಲ ಅಂತ ತಾನೇ ಗೆಲ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ದ. ಅಷ್ಟೇ ಕಾನ್ಫಿಡೆನ್ಸ್ ನಿಂದ ಸಾಮ್ರಾಟ್ ಕೂಡ, ಹೌದು ನೀವ್ ಸೋತಿಲ್ಲ, ಯಾಕಂದ್ರೆ ಈ ಟೈಗರ್ ಜೊತೆ ನೀವ್ ಯಾವತ್ತೂ ಫೈಟೇ ಮಾಡಿಲ್ವಲ್ಲ, ಬಟ್ ಇವತ್ತು ಸೋಲಿನ ರುಚಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಸ್ತೀನಿ ಅಂತ ಟಾಂಗ್ ಕೊಟ್ಟ. ಬಾಲ್ರಾಜ್ ಏನು ರಿಯಾಕ್ಟ್ ಮಾಡ್ದೆ, ಅಕ್ರಮ್ ಕಡೆ ನೋಡಿ, ಹಾಗಾದ್ರೆ ಯಾರ ಮೇಲ್ ಬಾಜಿ ಕಟ್ತೀಯ, ನಾನೋ ಇಲ್ಲ ಇವನೋ ಅಂತ ಕೇಳ್ದ. ಅಕ್ರಮ್ ಪ್ರೌಡ್ ಫೀಲ್ ಅಲ್ಲಿ, ಇದಂತ ಕ್ವಶನ್ ಬಾಲ, ಟೈಗರ್ ಇರೋವಾಗ ಬೇರೆಯವ್ರ ಮೇಲೆ ಬಾಜಿ ಕಟ್ಟೋದ? ನೋವೇ, ಗೆಲ್ಲೋದೇನಿದ್ರು ನಮ್ ಮರಿ ಟೈಗರ್ರೆ, ಮುಂದುವರ್ಸಿ ಅಂತಂದ. ಬಾಲ್ರಾಜ್ಗೆ ಅವಮಾನ ಆದ್ರೂ ಅದನ್ನ ನಗು ಮುಕ್ತಿಂದಾನೆ ಕವರ್ ಮಾಡ್ಕೊಂಡು, ಇರ್ಲೆ ನೀನ್ ಈ ಓವರ್ ಕಾನ್ಫಿಡೆನ್ಸ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ, ಗೆಲ್ಲೋದೇನಿದ್ರು ನಾನೇ ಅಂತ ಹೇಳ್ತಾ ಅಖಾಡಕ್ಕೆ ಇಳ್ದ. ಸಾಮ್ರಾಟ್ ಕೂಡ ಹಗ್ಗ ನುಗ್ಬಂದು ರಿಂಗ್ ಒಳಗಡೆ ನಿಂತ್ಕೊಂಡ. ಒಂದು ಸಲ ಮನ್ಸಲ್ಲೇ ಸಂಜಯ್ನ ನೆನಪು ಮಾಡ್ಕೊಂಡು ಕೈ ಮುಗ್ದ. ಹಾಗೆ ಇಬ್ರು ನಡುವೆ ಫೈಟ್ ಶುರುವಾಯ್ತು. ಆಗ ಬಾಲ್ರಾಜ್ ಏಯ್ ಅಂತ ಕಿರಿಸ್ತಾ ಓಡ್ ಬಂದು ಸಾಮ್ರಾಟ್ಗೆ ಫಸ್ಟ್ ಪಂಚ್ ಕೊಟ್ಟ. ಆ ಪಂಚ್ ಕಬ್ಣದ ರಾಡಲ್ಲಿ ಬೀಸ್ ಹೊಡೆದಾಗಿತ್ತು. ಸಾಮ್ರಾಟ್ ಒಂದು ಕ್ಷಣ ನಿಂತಲ್ಲೇ ಅಲ್ಲಾಡೋದ, ತಲೆ ಜುಮ್ಮಂತು. ಬಾಲ್ರಾಜ್ ಮದ್ದಾನೆ ತರ ರಿಂಗ್ ತುಂಬಾ ಓಡಾಡ್ತಾ ಸಾಮ್ರಾಟ್ಗೆ ಮತ್ತೆ ಪಂಚ್ ಮಾಡೋದಕ್ಕೆ ಓಡ್ ಬಂದ. ಈ ಸಲ ಅವನು ಬರ್ತಿದ್ ಫೋರ್ಸ್ಗೆ ಪಕ್ಕ ಸಾಮ್ರಾಟ್ ಮುಖಾಮುಖಿ ಬ್ಲಾಸ್ಟ್ ಆಗೋದು ಕನ್ಫರ್ಮ್ ಆಗಿತ್ತು. ಅಕ್ರಮ್ ಟೆನ್ಷನ್ ನಲ್ಲೇ ತಲೆ ಮೇಲೆ ಕೈ ಹೊತ್ಕೊಂಡು ಇರೋ ಬರೋ ದೇವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದ. ಇನ್ನೇನು ಬಾಲ್ರಾಜ್ ಮುಷ್ಟಿ ಸಾಮ್ರಾಟ್ ಮುಖದ ಮೇಲೆ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಅವನು ಪಟ್ ಅಂತ ಕೆಳಗ್ ಬಗ್ದ. ಬಾಲ್ರಾಜ್ ಗಾಳಿಗೆ ಮುಷ್ಟಿ ಮಾಡಿ ಹಾಗೆ ಮುಂದೆ ಹೋದ. ಇವಾಗ ಸಾಮ್ರಾಟ್ ಮುಖದಲ್ಲಿ ನಗು ಇತ್ತು. ಅವನು ಚಿಕ್ಕ ವಯಸ್ಸಿನಲ್ಲೇ ಸಂಜಯ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ಒಂದು ದಿನಾನು ಮಿಸ್ ಮಾಡದೆ ನೋಡ್ತಿದ್ದ. ಅಷ್ಟೇ ಅಲ್ಲ, ಸಂಜಯ್ ಆಗ್ಲೇ ಅವನ್ಗೆ ಫೈಟಿಂಗ್ ಟೆಕ್ನಿಕ್ಸ್ನೆಲ್ಲ ಕಲ್ಸಿದ್ದ ಕೂಡ. ಈಗ ಅವನ್ ಅದನ್ನೆಲ್ಲ ನೆನಪು ಮಾಡ್ಕೋತಿದ್ದ. ಈ ಕಡೆ ಬಾಲ್ರಾಜ್ ಗುರಿ ತಪ್ಪಿರೋ ಗಿಡಗನ್ ತರ ಆಗಿದ್ದ. ಬಿಡಲ್ಲ ಕಣೋ ನಿನ್ನನ್ನ ಅಂತ ಕಿರಿಸ್ತಾ ಮತ್ತೆ ಸಾಮ್ರಾಟ್ ಕಡೆ ಓಡೋಡ್ ಬಂದ. ಸಾಮ್ರಾಟ್ ಫುಲ್ ಹಿಂದಕ್ ಬಾಗಿ ಒಂದು ಟರ್ನ್ ತಗೊಂಡು ಅವನು ಬೆನ್ಗೆ ಸರಿಯಾಗಿ ಪಂಚ್ ಮಾಡ್ದ. ಎಸ್ ಎಸ್ ಸೂಪರ್ ಟೈಗರ್, ಸೂಪರ್ ಕಣೋ ಅಂತ ಅಕ್ರಮ್ ಚಿಕ್ಕ ಮಕ್ಕಳ ತರ ಜೋಶಲ್ ಚಪ್ಪಾಳೆ ತಡ್ದ. ಇತ್ತ ಸಾಮ್ರಾಟ್ ಕೊಟ್ಟ ಸ್ಟ್ರಾಂಗ್ ಪಂಚ್ಗೆ ಬಾಲ್ರಾಜ್ ಬ್ಯಾಲೆನ್ಸ್ ತಪ್ಪಿ ರಿಂಗ್ ಮೇಲೆ ದೊಪ್ಪ ಅಂತ ಬಿದ್ದ. ಈಗ ಅವನು ಗಾಯಗೊಂಡಿರೋ ಸಿಂಹ ತರ ಆಗಿದ್ದ. ಹಲ್ ಕಡಿತಾ ಮತ್ತೆ ಅಟ್ಯಾಕ್ ಮಾಡೋದಕ್ ಮುಂದಾದ. ಸಾಮ್ರಾಟ್ಗೆ ಆಗ್ಲೇ ಬಾಲ್ರಾಜ್ ವೀಕ್ನೆಸ್ ಏನು ಅನ್ನೋದು ಅರ್ಥ ಆಗಿದ್ರಿಂದ ಈಸಿಯಾಗಿ ತಪ್ಪಿಸ್ಕೋತಿದ್ದ. ಅವನ್ ನೆರಳನ್ನು ಕೂಡ ಬಾಲ್ರಾಜ್ನಿಂದ ಟಚ್ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಅಕ್ರಮ್ ನಗ್ತಾ, ಹೇಯ್ ಬಲ, ಸಾಕೋ, ಸರೆಂಡರ್ ಆಗ್ಬಿಡೋ, ನಿನ್ ರೆಕಾರ್ಡ್ನ ನೀನೇ ಯಾಕೆ ಸ್ಪಾಯ್ಲ್ ಮಾಡ್ಕೋತ್ಯಾ, ಬಿಡು ಹೋಗ್ಲಿ, ನೀನ್ ಟೈಗರ್ ಕೈಯಲ್ಲಿ ಸೋತಿದ್ಯಾ ಅಂತ ನಾನ್ ಯಾರ ಹತ್ರನೂ ಹೇಳಲ್ಲ ಅಂತ ಉರಿತಿರೋ ಬೆಂಕಿಗೆ ತುಪ್ಪ ಸುರ್ದ. ನೆಕ್ಸ್ಟ್ ಮೂಮೆಂಟೇ ಬಾಲ್ರಾಜ್ ಸಿಟ್ಟಲ್ಲಿ ನೆಲ ಗುದ್ದಿ ಮೇಲೆದ್ದ. ಇವಾಗ ಅವನು ತನ್ನ ಫುಲ್ ಸ್ಟ್ರೆಂತ್ ಬಿಟ್ಟು ಫೈಟ್ ಮಾಡೋದಕ್ ರೆಡಿ ಆದ. ಯಾವ್ಯಾವ್ದೋ ಹೊಸ ಟೆಕ್ನಿಕ್ನೆಲ್ಲ ಯೂಸ್ ಮಾಡಿ ಸಾಮ್ರಾಟ್ನ ಹೊಡೆಯೋದಕ್ ನೋಡ್ದ. ಆದ್ರೆ ಸಾಮ್ರಾಟ್ ಈಸಿಯಾಗಿ ಡಿಫೆಂಡ್ ಮಾಡ್ಕೋತಿದ್ದ. ಹೇಗೆ ಒಂದು 15 ನಿಮಿಷ ಕಳೀತು. ಆಮೇಲೆ ಸಾಮ್ರಾಟ್ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅನ್ಕೊಂಡು ಅವನ್ ಹೊಟ್ಟೆಗೆ ಜೋರಾಗಿ ಒಂದು ಪಂಚ್ ಮಾಡ್ದ. ನೆಕ್ಸ್ಟ್ ಸೆಕೆಂಡೇ ಬಾಲ್ರಾಜ್ ಹೊಟ್ಟೆ ಹಿಡ್ಕೊಂಡು ನೆಲಕ್ಕೆ ಉರುಳ್ದ. ಸಾಮ್ರಾಟ್ ಕ್ವಿಕ್ ಆಗಿ ಹಿಂದೆಯಿಂದ ಅವನ 2 ಕೈಗಳನ್ನು ಬಳಸಿ ಗಟ್ಟಿಯಾಗಿ ಹಿಡ್ಕೊಂಡು ಮೇಲೆತ್ತುದ. ಅಕ್ರಮ್ ಫುಲ್ ಶಾಕ್ ಅಲ್ಲಿ ಬಾಯಿ ತೆರ್ಕೊಂಡು ನಿಂತಿದ್ದ. ನೋಡ್ತಿದ್ದಂಗೆ ಸಾಮ್ರಾಟ್ ಬಾಲ್ರಾಜ್ನ ಗಾಳಿಲಿ ಒಂದು ರೌಂಡ್ ಸುತ್ತಿಸಿ ಕೆಳಗೆಸ್ತ. ಬಿಟ್ಬಿಡು ನನ್ನನ್ನ ಅಂತ ಬಾಲ್ರಾಜ್ ಕಿರ್ಚ್ಕೊಂಡಾಗ ಅಕ್ರಮ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಸ್ಕಿ ಕುಡ್ದಷ್ಟು ಖುಷಿ ಆಗೋಯ್ತು. ಬಾಲ್ರಾಜ್ ನಿಧಾನವಾಗಿ ಮೇಲೆದ್ದೇಳ್ತಾ,
ಇದನ್ನೆಲ್ಲ ಎಲ್ಲಿ ಕಲ್ತೆ? ಆ ಪಂಚಿಂಗ್ ಟೆಕ್ನಿಕ್ಸ್ನ ನಿನ್ಗೆ ಹೇಳ್ಕೊಟ್ಟಿದ್ಯಾರು ಅಂತ ಸಾಮ್ರಾಟ್ನ ಕೇಳ್ದ. ಕಲ್ತಿದ್ದಲ್ಲ, ಬ್ಲಡ್ ಅಲ್ಲೇ ಬಂದಿರೋದು. ಹುಲಿಗೆ ಬೇಟೆ ಆಡೋದನ್ನ ಕಲಿಸ್ಬೇಕಾ? ಅಷ್ಟರಲ್ಲಿ ಅಕ್ರಮ್ ರಿಂಗ್ ಒಳಗಡೆ ಓಡ್ ಬಂದು ಸಾಮ್ರಾಟ್ನ ತಪ್ಕೊಂಡು, ಮರಿ ಟೈಗರ್ ಕಣೋ ನೀನು, ಇವತ್ತು ನೀನ್ ಫೈಟ್ ಮಾಡ್ತಿದ್ದು ಸೇಮ್ ಸಂಜಯ್ ತರನೇ ಇತ್ತು. ಇನ್ಮೇಲೆ ನಾನ್ ಯಾರ್ ಏನೇ ಹೇಳಿದ್ರು ಕೇರ್ ಮಾಡಲ್ಲ. ನೀನೇ ನಮ್ ಟೈಗರ್, ಟೈಗರ್ 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 ಅಂತ ಬೆಂತಡ್ತಾ ಜೈಕಾರ ಹಾಕ್ತಾ. ಬಾಲರಾಜ್ ನಗ್ತಾ, ನೀನ್ ಮಾತ್ರ ಅಲ್ಲ, ನಾನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ಇವನೇ ನಮ್ ಟೈಗರ್. ಇವತ್ತಿನ ಪಾರ್ಟಿ ನಂದು. ಕಮಾನ್, ಒಟ್ಟಿಗೆ ಡ್ರಿಂಕ್ಸ್ ಮಾಡೋಣ. ಅಕ್ರಮ್ ಬಾಲರಾಜ್ ಕಡೆ ನೋಡ್ಕೊಂಡು, ಹಲೋ, ಹಾಗಲ್ಲ ಟೈಗರ್ ಸರ್, ನನ್ ಜೊತೆ ಡ್ರಿಂಕ್ಸ್ ಮಾಡ್ತೀರಾ? ಹೀಗ್ ಕೇಳ್ಬೇಕು, ಅರ್ಥ ಆಯ್ತಾ ಅಂತ ತಮಾಷೆ ಮಾಡ್ದ. ಬಾಲರಾಜ್ ನಗ್ತಾನೆ, ಓಕೆ ಟೈಗರ್ ಸರ್, ನನ್ ಜೊತೆ ಡ್ರಿಂಕ್ಸ್ ಮಾಡೋದಕ್ ಬರ್ತೀರಾ ಅಂದಾಗ ಸಾಮ್ರಾಟ್ ಮುಗುಳ್ ನಗ್ತಾ ಅವನ್ ಭುಜದ ಮೇಲೆ ಕೈ ಹಾಕಿ, ವೈ ನಾಟ್, ಬನ್ನಿ ಅಂದ. ಅದೇ ಸಮಯಕ್ಕೆ ಸಾಮ್ರಾಟ್ ಫೋನು ರಿಂಗ್ ಆಯ್ತು. ಹಲೋ, ನಾನು ಸಾನ್ಯಾ. ಅರೆ, ನೀ ನನ್ನ ಕಾಲ್ ಮಾಡ್ತಿದ್ಯಾ? ಇವತ್ ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಬಿಟ್ಟಿದಾನ? ನಿನ್ ತಲೆ ಹಡ್ಡ ಮಾತ್ಗೆ ನನ್ನ ಹತ್ರ ಟೈಮ್ ಇಲ್ಲ. ನೋಡು, ನಮ್ಮ ಅಪ್ಪ ಅಮ್ಮ ಫಾರಿನ್ ಇಂದ ವಾಪಸ್ ಬಂದಿದ್ದಾರೆ. ಅವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗಿದೆ. ಇಮಿಡಿಯೇಟ್ ಆಗಿ ಅವ್ರು ನಿನ್ನ ಮೀಟ್ ಮಾಡ್ಬೇಕಂತೆ. ಈಗ್ಲೇ ಮನೆಗ್ ಬಾ. ಸಾಮ್ರಾಟ್ ಆಶ್ಚರ್ಯದಿಂದ, ಈಗ್ಲಾ? ಅಲ್ಲ, ನಾನ್ ಬೇರೆ ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ, ಈಗ್ಲೇ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಗ್ಲೇ ಸಾನ್ಯಾ ಕಾಲ್ ಕಟ್ ಮಾಡಿದ್ಲು. ಇವಳೊಬ್ಳು 7 ತಿಂಗ್ಳಿಗೆ ಹುಟ್ಟೋಳ್ ತರ ಆಡ್ತಾಳೆ ಅಂತ ಬೈಕೊಂಡು ಫೋನ್ ಜೇಬಲ್ ಇಟ್ಕೊಂಡ. ಅವ್ನ್ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಅಕ್ರಮ್ ಹತ್ರ ಬಂದು, ಏನಾಯ್ತು ಟೈಗರ್, ಯಾರ್ದು ಫೋನು? ಅಂಕಲ್, ನನ್ಗೀಗ ಅರ್ಜೆಂಟಾಗಿ ನಮ್ಮ ಅತ್ತೆ ಮಾವನ್ ಮೀಟ್ ಮಾಡೋದಕ್ಕೆ ಹೋಗ್ಬೇಕು. ಕ್ಷಮಿಸಿ ಬಾಲರಾಜ್, ಇನ್ನೊಂದ್ಸಲ ಸಿಗ್ತೀನಿ. ಬಾಲರಾಜ್ ಶಾಕಲ್ಲೇ ಹುಬ್ಬೇರ್ಸಿ, ಅತ್ತೆ ಮಾವನ? ಟೈಗರ್, ನಿನಗ್ ಮದ್ವೆ ಆಗೋಗಿದ್ಯಾ ಅಂತ ಕೇಳ್ದ. ಹಾ, ಅದೊಂದು ದೊಡ್ಡ ಕತೆ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ಓಹ್, ಓಕೆ. ಹಾ ಅಕ್ರಮ್, ನಾವು ಟೈಗರ್ ಬಂದಿರೋ ವಿಷಯನ ಮಾಂಟಿಗೆ ಹೇಳಬೇಕು. ತಕ್ಷಣ ಅಕ್ರಮ್, ನೋನೋ, ಈಗ್ಲೇ ಟೈಗರ್ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗೋದ್ ಬೇಡ. ಸದ್ಯಕ್ಕೆ ಮಾಂಟಿ ಏನ್ ಮಾಡ್ತಾ ಇದ್ದಾನೋ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ಲಿ ಅಂದ. ಅವನ್ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಸಾಮ್ರಾಟ್ಗೂ ಅರ್ಥ ಆಯ್ತು. ಹಾ ಸರಿ ಅಂಕಲ್, ನೀವ್ ಹೇಳ್ದಾಗೆ ಆಗ್ಲಿ, ನಾನೀಗ ಹೊರಡ್ತೀನಿ. ಬಟ್ ನೆನ್ಪಿದೆ ಅಲ್ವಾ, ನನ್ಗೆ ಹೊಸ ಕೆಲ್ಸ ಬೇಕು. ನೆನ್ಪಿದೆ ಟೈಗರ್, ನೀನ್ ನಾಳೆ ನಮ್ಮ ಆಫೀಸಿಗೆ ಬಾ, ನನ್ನ ಸೆಕ್ರೆಟರಿಗೆ ಹೇಳಿರ್ತೀನಿ. ನೀನ್ ಹೇಳಿದ ಕೆಲ್ಸ ಆಗತ್ತೆ. ಸಾಮ್ರಾಟ್ ಥ್ಯಾಂಕ್ ಯು ಅಂತ ಹೊರಡೋ ಅಷ್ಟರಲ್ಲಿ ಅಕ್ರಮ್ ಅವನ್ ಕೈಗೆ ಒಂದು ಬ್ಯಾಗ್ ಕೊಟ್ಟು, ಹೇಗೂ ನಾವು ಒಟ್ಟಿಗೆ ಡ್ರಿಂಕ್ಸ್ ಮಾಡೋದಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ನಿಮ್ಮ ಅತ್ತೆ ಮಾವನ್ ಜೊತೆ ಡ್ರಿಂಕ್ಸ್ ಮಾಡು. ತುಂಬಾ ಕಾಸ್ಟ್ಲಿ ಡ್ರಿಂಕ್ಸ್ ಇದು, ಖಂಡಿತ ಅವ್ರು ಖುಷಿ ಪಡ್ತಾರೆ ಅಂತ ಹೇಳ್ದ. ಸಾಮ್ರಾಟ್ ಮುಗುಳ್ನಾಗ್ತಾನೆ ಅಲ್ಲಿಂದ ಹೊರಟ. ಅಕ್ರಮ್ ಅವನ್ ಕಡೆನೆ ನೋಡ್ತಾ, ಸಂಜಯ್, ನಿನ್ನ ಮಗ ನಿಜವಾಗ್ಲೂ ಟೈಗರ್ ಕಣೋ. ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ನೀನ್ ಈ ಮರಿ ಟೈಗರ್ ಪ್ರೂವ್ ಮಾಡಿ ತೋರಿಸ್ತಾನೆ. ನಮ್ಮೆಲ್ಲರ ಭರವಸೆನೂ ಅವನು ಉಳಿಸ್ಕೋತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.